ಸರ್ ಎಸ್, ನಾನು ಮೊನ್ನೆ ಬೆಂಗಳೂರು 5ನೇ ತಾರೀಕು ಪತ್ರಿಕಾಗೋಷ್ಠಿ ಮಾಧ್ಯಮ ಸ್ನೇಹಿತರಿಗೆ ಕೇಳಿದಾಗ ನಾನು ಹೇಳಿದೆ, ನಮ್ಮ ಸನ್ಮಾನ್ಯ ಯತ್ನಾಳ್ ಸಾಹೇಬರು ಹೇಳಿದ್ದಾರೆ, ರೇಣುಕಾಚಾರ್ಯ ಯಡಿಯೂರಪ್ಪನ ಇಳಿಸೋಕೆ ಹೋಗಿದ್ದರು. ಈಗ ಅವ್ರಿಗೆ ಹೆಂಗೆ ಎತ್ಕಟ್ಟಿದಾರಲ್ಲ, ನಮ್ಮ ಯತ್ನಾಳ್ ಸಾಹೇಬ್ರನ್ನ ಎತ್ಕಟ್ಟಿದಾರಲ್ಲ, ಅದೇ ರೀತಿ ನನ್ನನ್ನು ಯಡಿಯೂರಪ್ಪನವರಿದ್ದ ಚಾಕು ರೀತಿ ಬಳಸ್ಕೊಂಡ್ರು. ನಮ್ಮವರೇ, ಒಂದು ನಿಮಿಷ ಅಣ್ಣ, ನಮ್ಮವರೇ ಈ ಅಣ್ಣ ಒಂದು ನಿಮಿಷ ನನ್ನ ಬಳಸ್ಕೊಂಡ್ರು. ನನ್ನನ್ನು ರೆಸಾರ್ಟ್ ರಾಜಕಾರಣ ನನಗೆ ಕೆಲವರೆಲ್ಲ ವ್ಯವಸ್ಥಿತ ಪಿತೂರಿ ಮಾಡಿ ಕಳಿಸ್ಕೊಟ್ರು. ನಾನು ಹೇಳಿ ಆತ್ಮಲೋಕನ ಮಾಡಿಕೊಂಡು ನಾನು ತಪ್ಪಾಯಿತು ಅಂತ ಹೇಳಿ ವಾಪಸ್ ಬಂದು ಯಡಿಯೂರಪ್ಪನವ್ರ ಜೊತೆಗೆ ಗಟ್ಟಿಯಾಗಿ ನಿಂತು ಹೆಜ್ಜೆಗೆ ಹೆಜ್ಜೆ ಹಾಕಿ 2019ರಲ್ಲಿ ಮಂತ್ರಿ ಮಾಡಲಿಲ್ಲ. ನಾನೇನಾರ ವಿರುದ್ಧ ಹೋದ್ನ, ಏನೋ ಸಿಟ್ಟು ಮುಂಗೋಪ ಬಿಸಿ ರಕ್ತ ಓದಿಲ್ಲ ಅಂತಲ್ಲ, ನನ್ನ ಆತ್ಮಲೋಕನ ಮಾಡಿಕೊಂಡು 2019ರಲ್ಲಿ ನಾನು ಕೇಳಿದೆ, ನಾನೇ ರಾಜಕೀಯ ಸನ್ಯಾಸಿ ಅಲ್ಲ, ನನ್ನನ್ನು ಮಂತ್ರಿ ಮಾಡಿರಿ ಅಂತ ಕೇಳಿದೆ. ಆಯ್ತಪ್ಪ, ನಿನ್ನ ಲಿಂಗಾಯತರ ಹುಟ್ಟಿದೆ ಅಂದರೆ ಎಷ್ಟು ಜನ ಮಂತ್ರಿ ಮಾಡಬೇಕು, ತ್ಯಾಗ ಮಾಡಬೇಕು. JDS ಕಾಂಗ್ರೆಸ್ಸಿಗೆ ಬಂದಾರದಂದ್ರೆ ನಾನು ಅವ್ರ ಜೊತೆಗೆ ಇದ್ದೆಲ್ಲ. 2019ರಲ್ಲಿ ಯಡಿಯೂರಪ್ಪನವ್ರ ಜೊತೆಗೆ ಗಟ್ಟಿಯಾಗಿ ಇದ್ದೆ. ರಾಜಕೀಯ ಕಾರ್ಯದರ್ಶಿ ಅಂದರೆ ಅದ್ರಾಗೆ ಭಾರಿ ಇದಿಲ್ಲ, ಒಂದು ಶಿಷ್ಟಾಚಾರ, ಒಂದು ಪೋಸ್ಟ್ ಅಷ್ಟೇ. ನನ್ನ ಮಂತ್ರಿಗಳಲ್ಲಿ ಅವ್ರ ಜೊತೆಗಿರಲಿಲ್ಲ, ಯಡಿಯೂರಪ್ಪನವ್ರ ಜೊತೆಗಿದ್ದೆ. ನಾನು ತಪ್ಪು ಮಾಡಿದೆ ಅಂತ ಅವತ್ತು ಹೇಳಿದ್ದೀನಿ. ಬಸನಗೌಡ ಪಾಟೀಲ್ ಯತ್ನಾಳಿಗೆ ನಾನು ಈಗಲೂ ಹೇಳ್ತೀನಿ, ಆತ್ಮೀಯರು, ನಮ್ಮ ಸಮಾಜದ ಹಿರಿಯರು, ಕೇಂದ್ರ ಸಚಿವರಾಗಿದ್ದಂಥರು ನನ್ನನ್ನು ಹೆಂಗೆ ಎತ್ಕಟ್ಟಿ ಬಲಿಪಶು ಮಾಡಿದರು, ಅದೇ ರೀತಿ ನಿಮ್ಮನ್ನು ಈಗ ಎತ್ಕಡ್ತಾ ಇದ್ದಾರೆ. ಇವ್ರನ್ನ ಮುಖ್ಯಮಂತ್ರಿ ಸತ್ಯವಾಗ್ಲೂ ಇವ್ರು ಯಾರೂ ಮಾಡಲ್ಲ, ಕೆಲವರು ರಾಜ್ಯದ ಅಧ್ಯಕ್ಷರು ಮಾಡಲ್ಲ, ಅವ್ರನ್ನ ಚಾಕು ರೀತಿ ಬಳಸ್ಕೊಳ್ತಾರೆ. ದಯಮಾಡಿ ಬೇಡ, ನಾವು ಒಟ್ಟಾಗಿ ಒಂದಾಗಿ ಸಮುದಾಯದ ಹಿತಕ್ಕೋಸ್ಕರ ಬಂದಾಗ ಬನ್ನಿ ಅಂತ ಕರೆ ಕೊಡ್ತಾ ಇದ್ದೀನಿ. ನೋಡ, ಈಗ ಯಾವುದೂ ಹೇಳಲ್ಲ, ಸಮಯ ಸಂದರ್ಭ ಕಾಲ ಕೂಡಿ ಬಂದು ಎಲ್ಲ ಹೇಳ್ತೀನಿ. ಏನಣ್ಣ, ಧನ್ಯವಾದಗಳು. ಅಣ್ಣ, ಅವರು ವೈಯಕ್ತಿಕ ಕೆಲಸಕ್ಕೂ ಇದ್ದಾರೆ ಅವರು. ಅಣ್ಣ ನೋಡೋಣ, ಅಮಿತ್ ಶಾ ಯಾರನ್ನೂ ಕರೆದಿಲ್ಲ, ಇದನ್ನು ಮಾಧ್ಯಮದಲ್ಲಿ ಪ್ಲಾಂಟ್ ಮಾಡಿಸ್ತಿದ್ದಾರೆ. ಯತ್ನಾಳ್ರವರು ತಮ್ಮ ವೈಯಕ್ತಿಕ ಅವರ ಕಂಪ್ನಿಗೆ ಎಥನಾಲ್ ಆ ವಿಚಾರ ಡೆಲ್ಲಿಯಾಗಿದ್ದಾರೆ. ಮಾಧ್ಯಮದಲ್ಲಿ ಒಂದೊಂದು ರೀತಿ ಬಿಂಬಿಸ್ತಾ ವೈಭವೀಕರಿಸ್ತಿದ್ದಾರೆ. ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಇಳಿಸೋಕ್ಕಾಗಲ್ಲ. ರಾಜ್ಯದ ಅಧ್ಯಕ್ಷ ಸೂರ್ಯಚಂದ್ರ ಸತ್ಯರು ಮುಂದುವರಿತಾರೆ. ಇನ್ನು ನಾವೆಲ್ಲ ಒಂದಾಗಬೇಕು ಸಮುದಾಯ. ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.